ಚುನಾವಣೆ. ನೋಡಿ 28ಕ್ಕೆ ಚುನಾವಣೆ ಬರುತ್ತೆ. 28 ಬರುತ್ತೋ 29ಕ್ಕೆ ಬರುತ್ತೋ ಗೊತ್ತಿಲ್ಲ. ನನಗೀಗಾಗಲೇ 2008ರಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕಾಯ್ತು, ಶಾಸಕ ಆಗಬೇಕಾಯ್ತು. ಹೈಕಮಾಂಡ್ ನಿರ್ಧಾರದಿಂದ ಈ ಒಂದು ಕ್ಷೇತ್ರದಲ್ಲಿ ಬೇರೆಯವರು ಬಂದು ಚುನಾವಣೆ ನಿಂತು ಸ್ಪರ್ಧೆ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕೆಲಸಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿ ಗೆದ್ದಿದ್ವಿ. ನಮ್ಮನ್ನು ರಾಮನಗರಕ್ಕೆ ಕೆಲಸ ಮಾಡುವಂತ ಕಳಿಸಿದ್ರು. ರಾಮನಗರದಲ್ಲಿ 2008ರಲ್ಲಿ ಚುನಾವಣೆ ಮಾಡಿದ್ವಿ. ಈ ಬಾರಿ ಇಲ್ಲೇ ಸ್ಥಳೀಯವಾಗಿರೋದ್ರಿಂದ ಎಲ್ಲರೂ ಅಪೇಕ್ಷೆನೂ ಹಾಗೆ, ನಮ್ಮೆಲ್ಲ ಸ್ಥಳೀಕರು ಇಲ್ಲೇ ನಿಲ್ಲಬೇಕು, ನೀನು ಬೇರೆ ಕಡೆ ಹೋಗಬಾರ್ದು ಅನ್ನೋದು ಒಂದು ಒತ್ತಡ ಇದೆ. ಹಾಗಾಗಿ ಹೈಕಮಾಂಡ್ ತೀರ್ಮಾನ ಇನ್ನು ಮುಂದೆ ಇದೆ ಅಲ್ವಾ, 2028ಕ್ಕಾಗುತ್ತೋ 29ಕ್ಕಾಗುತ್ತೋ ಇಲ್ಲಿ ಸ್ಥಳೀಯವಾಗಿ ಕ್ಷೇತ್ರ ವಿಂಗಡಣೆ ಆಗ್ತವೆ. ಮರು ವಿಂಗಡಣೆ ಆದ ನಂತರ ನಮಗೆ ಎಲ್ಲಿ ಹೈಕಮಾಂಡ್ ದಾರಿ ತೋರಿಸ್ತಾರೋ ಅಲ್ಲಿ ನಿಂತು. ಸರ್, ಇನ್ನೊಂದ್ ಕಡೆ ಈಗ ಮಾಜಿ ಸಿಎಂ BS ಯಡಿಯೂರಪ್ಪನವರೇ ನಿಮ್ಗಾಗ್ಲೇ ಒಂದ್ ಕಡೆ ಆಜ್ಞೆ ಮಾಡ್ಬಿಟ್ಟಿದ್ದಾರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ನಿಂತ್ಕೊಳ್ಳಿ ಅಂತ. ಸೊ ನೀವು ಅಲ್ಲಿಂದಾನೇ ಸ್ಪರ್ಧೆ ಮಾಡ್ತೀರಾ ಹೇಗೆ ಸರ್? ನೋಡಿ, ಕಳೆದ ಬಾರಿ ಇದೇ ಯಡಿಯೂರಪ್ಪನವರೇ ನನಗೆ ರಾಮನಗರದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು 2008ರಲ್ಲಿ. ಇದೇ ಯಡಿಯೂರಪ್ಪನವರು ನಮ್ಮ ಮಾರ್ಗದರ್ಶಕರು, ನಮ್ಮ ಗಾಡ್ ಫಾದರು, ನಮ್ಮ ದೇವರು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಅವ್ರು ಹೇಳಿದ್ದಾರೆ, ಅವ್ರ ಬಾಯಲ್ಲಿ ಬಂದಿದ್ದು ಆಗುತ್ತೆ, ಮುಂದಿನ ದಿನದಲ್ಲಿ ಅದು ಹಾಗೆ ಆಗುತ್ತೆ. ಓಕೆ ಸರ್, ಕೊನೆಯದಾಗಿ ನೀವು ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀರಾ? ಇನ್ನು ಚುನಾವಣೆ ಸ್ವಲ್ಪ ದೂರ ಇದೆ, ಸೊ ಅದಕ್ಕೆಲ್ಲ ಹೆಂಗ್ ಮಾಡ್ಕೊತೀರಾ? ಪ್ರಿಪರೇಷನ್ ಹೆಂಗಿದೆ ಅಂತ? ನಾವು ತಯಾರಿನೇ ಅಲ್ಲ ರೀ, ದಿನ ಬೆಳಿಗ್ಗೆ ಎದ್ರೆ ಕ್ಷೇತ್ರದಲ್ಲೇ ಇರ್ತೀವಿ. ಕ್ಷೇತ್ರದ ಮನೆ ಕ್ಷೇತ್ರದಲ್ಲೇ ಇದ್ದೀವಿ, ಹುಟ್ಟು ಬೆಳೆದಿರೋದು ಕ್ಷೇತ್ರದಲ್ಲೇ. ಎಲ್ಲ ಕಾರ್ಯಕರ್ತರುಗಳು, ನಮ್ಮ ಸಮಾಜಮುಖಿಯಾಗಿರ್ತಕ್ಕಂಥ ನಮ್ಮೆಲ್ಲ ಜನರ ನಡುವೆ ಬೆಳಿಗ್ಗೆ ಎದ್ದು ಒಡನಾಟ ಇರುತ್ತೆ. ಕೆಲಸ ಮಾಡೋಂಥದ್ದೇನು, ಇವಾಗ ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ಅಭ್ಯರ್ಥಿನ ಗೆಲ್ಸಿದೀವಿ. ಆ ಗೆದ್ದಂಥ ಅಭ್ಯರ್ಥಿ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಇವಾಗ ಆ ಒಂದು ಸಂದರ್ಭದಲ್ಲಿ ಜನರು ಏನು ತೀರ್ಮಾನ ಮಾಡ್ತಾರೆ, ಮುಂದೆ ನಮ್ಮನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಗೆಲ್ಲಿಸ್ತಾರೋ ಇಲ್ಲ ಬೇರೆ ಈ ಪಕ್ಷದಲ್ಲಿ ಗೆದ್ದು ಕೈ ಕೊಟ್ಟಂತ ವ್ಯಕ್ತಿನ ಗೆಲ್ಲಿಸ್ತಾರೋ ನೋಡೋಣ. ಮುಂದಿನ ದಿನದಲ್ಲಿ ನಮ್ಮೆಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡಿ ಚುನಾವಣೆ ಸ್ಪರ್ಧೆ ಮಾಡುವಂತ ಹೇಳಿ ಇಲ್ಲಿ ಪ್ರಬಲವಾಗಿ ಕೊಟ್ರೆ ನಾನು ಖಂಡಿತವಾಗೂ ನಿಂತ್ಕೊಂತೀನಿ. ಪ್ರಬಲವಾಗಿ ಚುನಾವಣೆ ಮಾಡ್ತೀವಿ. ಈ ಕ್ಷೇತ್ರ BJP ಕ್ಷೇತ್ರ, ಹಾಗಾಗಿ BJP ಇಲ್ಲಿ ಏನು ತೊಂದರೆ ಇಲ್ಲ.